ಕನ್ಯಾ ರಾಶಿಯವರೇ, ನೀವು ಬುದ್ಧಿವಂತರು, ಸೂಕ್ಷ್ಮ ಗಮನ ಹೊಂದಿರುವವರು ಮತ್ತು ಎಲ್ಲವನ್ನೂ ಆಳವಾಗಿ ವಿಶ್ಲೇಷಿಸುವ ಸ್ವಭಾವದವರು. ನಿಮ್ಮ ಶಕ್ತಿ ಹೊರಗಿನಿಂದ ಗಟ್ಟಿಯಾಗಿ ಕಾಣಿಸಿಕೊಳ್ಳುವುದಿಲ್ಲ, ಆದರೆ ನಿಮ್ಮ ಚಿಂತನೆಯ ಶೈಲಿ ನಿಮ್ಮನ್ನು ಇತರರಿಗಿಂತ ವಿಭಿನ್ನವಾಗಿಸುತ್ತದೆ. ನೀವು ಯಾವುದೇ ವಿಷಯವನ್ನು ಮೇಲ್ಮೈಯಲ್ಲಿ ತೆಗೆದುಕೊಳ್ಳುವುದಿಲ್ಲ, ಪ್ರತಿಯೊಂದು ಸಂಗತಿಯ ಒಳರ್ಥವನ್ನು ತಿಳಿಯಬೇಕೆಂಬ ಹಠ ನಿಮ್ಮದು. 2026ನೇ ವರ್ಷ ಕನ್ಯಾ ರಾಶಿಯವರಿಗೆ ಆತ್ಮಪರಿಶೀಲನೆಯ ವರ್ಷ. ಈ ವರ್ಷ ನೀವು ಇತರರ ತಪ್ಪುಗಳನ್ನು ಗಮನಿಸುವುದಕ್ಕಿಂತ ನಿಮ್ಮ ಜೀವನದ ವ್ಯವಸ್ಥೆ ಸರಿಯಾಗಿದೆಯೇ ಎಂಬುದನ್ನು ಪರಿಶೀಲಿಸಲು ಆರಂಭಿಸುತ್ತೀರಿ. ಇದು ನಿಮ್ಮ ಬೆಳವಣಿಗೆಯ ಪ್ರಮುಖ ಹಂತ. ವರ್ಷದ ಆರಂಭದಲ್ಲಿ ನಿಮ್ಮ ಮನಸ್ಸು ನಿರಂತರವಾಗಿ ಕೆಲಸ ಮಾಡುತ್ತಿರುತ್ತದೆ. ವಿಶ್ರಾಂತಿ ಎಂಬ ಪದವೇ ನಿಮಗೆ ಅಪರಿಚಿತವಾಗಿ ಅನಿಸಬಹುದು. ಸಣ್ಣ ಸಣ್ಣ ವಿಷಯಗಳಿಗೂ ನೀವು ಹೆಚ್ಚು ಚಿಂತಿಸುವ ಸಾಧ್ಯತೆಯಿದೆ. ಇದು ನಿಮ್ಮ ಬುದ್ಧಿವಂತಿಕೆಯ ಭಾಗವೇ ಆದರೂ ಅತಿಯಾದರೆ ಮನಸ್ಸಿಗೆ ದಣಿವು ತರುತ್ತದೆ. ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಕೆಲಸ ಮತ್ತು ಜವಾಬ್ದಾರಿಗಳು ನಿಮ್ಮ ಜೀವನದ ಕೇಂದ್ರವಾಗಿರುತ್ತವೆ. ನೀವು ಎಲ್ಲವನ್ನೂ ಪರಿಪೂರ್ಣವಾಗಿ ಮಾಡಬೇಕು ಎಂಬ ಒತ್ತಡ ನಿಮ್ಮ ಮೇಲೆ ನೀವು ತಾನೇ ಹಾಕಿಕೊಳ್ಳುತ್ತೀರಿ. ಇತರರು ನಿಮ್ಮ ಮೇಲೆ ಅವಲಂಬಿತರಾಗುತ್ತಾರೆ, ಆದರೆ ಇದರ ನಡುವೆ ನಿಮ್ಮ ಅಗತ್ಯಗಳನ್ನು ಮರೆತಂತೆ ಅನಿಸಬಹುದು. ಈ ಸಮಯದಲ್ಲಿ ಕನ್ಯಾ ರಾಶಿಯವರು ಕಲಿಯಬೇಕಾದ ಮುಖ್ಯ ಪಾಠ ಒಂದೇ: ಎಲ್ಲವನ್ನೂ ನಿಯಂತ್ರಿಸಲು ಸಾಧ್ಯವಿಲ್ಲ. ಕೆಲವು ವಿಷಯಗಳನ್ನು ಬಿಟ್ಟುಬಿಡುವುದು ಜಾಣತನ. ನೀವು ನಿಮ್ಮ ಮೇಲೆ ಸ್ವಲ್ಪ ದಯೆ ತೋರಿಸಿಕೊಳ್ಳಬೇಕು. ಆರೋಗ್ಯದ ವಿಷಯದಲ್ಲಿ 2026ರ ಆರಂಭದಲ್ಲಿ ಜಾಗ್ರತೆ ಅಗತ್ಯ. ವಿಶೇಷವಾಗಿ ನರಮಂಡಲ, ಜೀರ್ಣಕ್ರಿಯೆ ಮತ್ತು ನಿದ್ರೆಗೆ ಸಂಬಂಧಿಸಿದ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ನಿರಂತರ ಚಿಂತನೆಯೇ ದೇಹದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ನಿಯಮಿತ ದಿನಚರಿ ಮತ್ತು ಸಮಯಕ್ಕೆ ವಿಶ್ರಾಂತಿ ನಿಮಗೆ ಅತ್ಯಂತ ಅಗತ್ಯ. ಹಣಕಾಸಿನ ವಿಷಯದಲ್ಲಿ ಕನ್ಯಾ ರಾಶಿಯವರು ಸಹಜವಾಗಿಯೇ ಜಾಗ್ರತೆಯವರು. 2026ರ ಮೊದಲ ಭಾಗದಲ್ಲಿ ಹಣದ ಹರಿವು ಸ್ಥಿರವಾಗಿರುತ್ತದೆ. ದೊಡ್ಡ ಅಪಾಯಗಳಿಲ್ಲ, ಆದರೆ ಅನಾವಶ್ಯಕ ಖರ್ಚುಗಳನ್ನು ನೀವು ತಾನೇ ಹುಡುಕಿ ಕಡಿಮೆ ಮಾಡುತ್ತೀರಿ. ಇದು ನಿಮ್ಮ ಭವಿಷ್ಯದ ಭದ್ರತೆಗೆ ಸಹಾಯ ಮಾಡುತ್ತದೆ. ಉದ್ಯೋಗದಲ್ಲಿರುವ ಕನ್ಯಾ ರಾಶಿಯವರಿಗೆ ಈ ವರ್ಷ ಕೌಶಲ್ಯ ಪರೀಕ್ಷೆಯ ವರ್ಷ. ನಿಮ್ಮ ಕೆಲಸದ ಗುಣಮಟ್ಟವನ್ನು ಎಲ್ಲರೂ ಗಮನಿಸುತ್ತಾರೆ, ಆದರೆ ಪ್ರಶಂಸೆ ತಕ್ಷಣ ಸಿಗದಿರಬಹುದು. ಇದರಿಂದ ನಿರಾಸೆ ಪಡಬೇಡಿ. ನಿಮ್ಮ ಶ್ರಮ ವ್ಯರ್ಥವಾಗುವುದಿಲ್ಲ. ಸಮಯ ಬಂದಾಗ ಅದಕ್ಕೆ ಸರಿಯಾದ ಮೌಲ್ಯ ಸಿಗುತ್ತದೆ. ಈ ಸಮಯದಲ್ಲಿ ನೀವು ಕೆಲಸದ ಬಗ್ಗೆ ಹೆಚ್ಚು ವಿಮರ್ಶಾತ್ಮಕರಾಗಬಹುದು. ನಾನು ಸಾಕಷ್ಟು ಮಾಡುತ್ತಿದ್ದೇನಾ ಎಂಬ ಪ್ರಶ್ನೆ ನಿಮ್ಮನ್ನು ಕಾಡಬಹುದು. ಇದು ನಿಮ್ಮ ಬೆಳವಣಿಗೆಯ ಸಂಕೇತ, ಆದರೆ ಅತಿಯಾಗಿ ನಿಮ್ಮನ್ನೇ ದೂಷಿಸಿಕೊಳ್ಳಬೇಡಿ. ವ್ಯಾಪಾರಿಗಳಿಗೆ ವರ್ಷದ ಮೊದಲ ಭಾಗ ನಿಧಾನಗತಿಯಲ್ಲಿರಬಹುದು. ದೊಡ್ಡ ವಿಸ್ತರಣೆಗೆ ಇದು ಸೂಕ್ತ ಸಮಯವಲ್ಲ, ಆದರೆ ಹಳೆಯ ವ್ಯವಸ್ಥೆಗಳನ್ನು ಸರಿಪಡಿಸಲು ಇದು ಅತ್ಯುತ್ತಮ ಸಮಯ. ದಾಖಲೆಗಳು, ಲೆಕ್ಕಪತ್ರಗಳು ಮತ್ತು ಯೋಜನೆಗಳ ಮೇಲೆ ಗಮನಹರಿಸಿದರೆ ಮುಂದಿನ ಹಂತ ಸುಲಭವಾಗುತ್ತದೆ. ಸಂಬಂಧಗಳ ವಿಷಯದಲ್ಲಿ ಕನ್ಯಾ ರಾಶಿಯವರು ಹೆಚ್ಚು ಮಾತಾಡದೆ ಕೆಲಸದ ಮೂಲಕ ಪ್ರೀತಿಯನ್ನು ತೋರಿಸುವವರು. ಆದರೆ 2026ರಲ್ಲಿ ಇದು ತಪ್ಪಾಗಿ ಅರ್ಥವಾಗುವ ಸಾಧ್ಯತೆಯಿದೆ. ನಿಮ್ಮ ಮನಸ್ಸಿನ ಮಾತುಗಳನ್ನು ಸ್ಪಷ್ಟವಾಗಿ ಹೇಳುವುದನ್ನು ಕಲಿಯಬೇಕು. ಮೌನವೇ ಸದಾ ಪರಿಹಾರ ಅಲ್ಲ. ವಿವಾಹಿತರಿಗೆ ದಾಂಪತ್ಯ ಜೀವನದಲ್ಲಿ ಸಣ್ಣ ಸಣ್ಣ ವಿಷಯಗಳಿಗೆ ಅಸಮಾಧಾನ ಉಂಟಾಗಬಹುದು. ನಿಮ್ಮ ನಿರೀಕ್ಷೆಗಳು ಹೆಚ್ಚು ಇದ್ದರೆ ಬೇಸರ ಹೆಚ್ಚಾಗುತ್ತದೆ. ಪರಿಪೂರ್ಣತೆಗಿಂತ ಸಹಕಾರಕ್ಕೆ ಮಹತ್ವ ಕೊಟ್ಟರೆ ಸಂಬಂಧ ಸುಗಮವಾಗುತ್ತದೆ. ಅವಿವಾಹಿತ ಕನ್ಯಾ ರಾಶಿಯವರಿಗೆ ಸಂಬಂಧಗಳ ವಿಷಯದಲ್ಲಿ ತಾಳ್ಮೆ ಅಗತ್ಯ. ನೀವು ಯಾರನ್ನಾದರೂ ಆಯ್ಕೆ ಮಾಡುವಾಗ ಹೆಚ್ಚು ವಿಶ್ಲೇಷಿಸುತ್ತೀರಿ. ಇದು ತಪ್ಪಲ್ಲ, ಆದರೆ ಭಾವನೆಗೂ ಜಾಗ ಕೊಡಿ. ಪರಿಪೂರ್ಣ ವ್ಯಕ್ತಿ ಎಂಬುದಕ್ಕಿಂತ ಪ್ರಾಮಾಣಿಕ ವ್ಯಕ್ತಿ ಮುಖ್ಯ. ಕನ್ಯಾ ರಾಶಿಯ ಮಹಿಳೆಯರಿಗೆ 2026ರ ಆರಂಭದಲ್ಲಿ ಮಾನಸಿಕ ದಣಿವು ಕಾಣಿಸಿಕೊಳ್ಳಬಹುದು. ಎಲ್ಲವನ್ನೂ ಸರಿಯಾಗಿ ನಡೆಸಬೇಕೆಂಬ ಒತ್ತಡ ನಿಮ್ಮನ್ನು ಒಳಗೊಳಗೆ ದಣಿಸುತ್ತದೆ. ಈ ಸಮಯದಲ್ಲಿ ಸ್ವಂತ ಸಮಯ, ಸ್ವಂತ ಆಸಕ್ತಿಗೆ ಜಾಗ ಕೊಡುವುದು ಅತ್ಯಂತ ಅಗತ್ಯ. ಆಧ್ಯಾತ್ಮದ ಕಡೆ ನಿಮ್ಮ ಆಸಕ್ತಿ ನಿಧಾನವಾಗಿ ಬೆಳೆಯುತ್ತದೆ. ತೀವ್ರ ಭಕ್ತಿ ಅಲ್ಲ, ಆದರೆ ಅರ್ಥಪೂರ್ಣ ಚಿಂತನೆ. ಜೀವನದ ಅರ್ಥ ಮತ್ತು ನಿಮ್ಮ ಪಾತ್ರದ ಬಗ್ಗೆ ನೀವು ಆಳವಾಗಿ ಯೋಚಿಸಲು ಆರಂಭಿಸುತ್ತೀರಿ. ಇದು ನಿಮ್ಮ ಒಳಗಿನ ಶಾಂತಿಗೆ ದಾರಿ ಮಾಡಿಕೊಡುತ್ತದೆ. 2026ರ ಮೊದಲ ಭಾಗ ಕನ್ಯಾ ರಾಶಿಯವರಿಗೆ ತಮ್ಮನ್ನೇ ಅರ್ಥಮಾಡಿಕೊಳ್ಳುವ ಹಂತ. ಇದು ಶಾಂತವಾಗಿರಬಹುದು, ಆದರೆ ಒಳಗಡೆ ದೊಡ್ಡ ಕೆಲಸ ನಡೆಯುತ್ತಿರುತ್ತದೆ. ಇದು ಅಂತ್ಯವಲ್ಲ, ಇದು ಶಿಸ್ತು ಮತ್ತು ಜ್ಞಾನದಿಂದ ರೂಪುಗೊಳ್ಳುವ ಹೊಸ ಅಧ್ಯಾಯದ ಆರಂಭ. 2026ರ ಎರಡನೇ ಭಾಗಕ್ಕೆ ಕಾಲಿಟ್ಟಾಗ ಕನ್ಯಾ ರಾಶಿಯವರ ಜೀವನದಲ್ಲಿ ಸ್ಪಷ್ಟತೆ ಹೆಚ್ಚಾಗುತ್ತದೆ. ಮೊದಲ ಭಾಗದಲ್ಲಿ ನೀವು ಅನುಭವಿಸಿದ ಅಸ್ಥಿರತೆ ಮತ್ತು ಆತ್ಮವಿಮರ್ಶೆ ಈಗ ನಿಮಗೆ ಮಾರ್ಗದರ್ಶನವಾಗುತ್ತದೆ. ನೀವು ಎಲ್ಲವನ್ನೂ ಪರಿಪೂರ್ಣವಾಗಿ ಮಾಡಬೇಕಾಗಿಲ್ಲ ಎಂಬ ಸತ್ಯವನ್ನು ನಿಧಾನವಾಗಿ ಒಪ್ಪಿಕೊಳ್ಳುತ್ತೀರಿ. ಇದರಿಂದ ಮನಸ್ಸಿಗೆ ಒಂದು ಹೊಸ ಹಗುರತೆ ಬರುತ್ತದೆ. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳುಗಳಲ್ಲಿ ನಿಮ್ಮ ಕೆಲಸದ ಶೈಲಿಯಲ್ಲಿ ಬದಲಾವಣೆ ಕಾಣಿಸಿಕೊಳ್ಳುತ್ತದೆ. ನೀವು ಹೆಚ್ಚು ಸಂಘಟಿತರಾಗುತ್ತೀರಿ. ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಎಲ್ಲಿ ಬಳಸಬೇಕು ಎಂಬುದು ಸ್ಪಷ್ಟವಾಗುತ್ತದೆ. ಇದರಿಂದ ಫಲಿತಾಂಶಗಳು ಉತ್ತಮವಾಗುತ್ತವೆ.
ನಿಮ್ಮ ಮೇಲೆ ನಿಮಗೆ ನಂಬಿಕೆ ಹೆಚ್ಚಾಗುತ್ತದೆ. ಮೇ ಮತ್ತು ಜೂನ್ ತಿಂಗಳುಗಳು ಕನ್ಯಾ ರಾಶಿಯವರಿಗೆ ಕಲಿಕೆಯ ಸಮಯ. ಹೊಸ ಕೌಶಲ್ಯ ತರಬೇತಿ ಅಥವಾ ಜ್ಞಾನವರ್ಧಕ ಅವಕಾಶಗಳು ಎದುರಾಗಬಹುದು. ಮೊದಲಿಗೆ ಇದು ಹೆಚ್ಚುವರಿ ಹೊರೆ ಎಂಬಂತೆ ಅನಿಸಬಹುದು, ಆದರೆ ಮುಂದೆ ಇದೇ ನಿಮ್ಮ ವೃತ್ತಿಗೆ ಮಹತ್ವದ ತಿರುವು ತರುತ್ತದೆ. ಆರೋಗ್ಯದ ವಿಷಯದಲ್ಲಿ ವರ್ಷದ 2ನೇ ಭಾಗದಲ್ಲಿ ಸ್ಪಷ್ಟವಾದ ಸುಧಾರಣೆ ಕಾಣಿಸಿಕೊಳ್ಳುತ್ತದೆ. ನೀವು ನಿಮ್ಮ ದೇಹದ ಸೂಚನೆಗಳನ್ನು ಗಮನಿಸಲು ಕಲಿಯುತ್ತೀರಿ. ಅತಿಯಾದ ಕೆಲಸವನ್ನು ಕಡಿಮೆ ಮಾಡಿ ಸಮತೋಲನವನ್ನು ಕಾಯ್ದುಕೊಳ್ಳಲು ಪ್ರಯತ್ನಿಸುತ್ತೀರಿ. ಜೀರ್ಣಕ್ರಿಯೆ ಮತ್ತು ನಿದ್ರೆ ಸಂಬಂಧಿಸಿದ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಹಣಕಾಸಿನ ವಿಷಯದಲ್ಲಿ ಈ ಅವಧಿ ಸ್ಥಿರತೆ ತರುತ್ತದೆ. ನೀವು ಮಾಡಿದ ಹಿಂದಿನ ಯೋಜನೆಗಳು ಫಲ ಕೊಡಲು ಆರಂಭಿಸುತ್ತವೆ. ದೊಡ್ಡ ಲಾಭಗಳಿಲ್ಲದಿದ್ದರೂ ಭದ್ರತೆಯ ಭಾವನೆ ಹೆಚ್ಚಾಗುತ್ತದೆ. ಉಳಿತಾಯ ಮತ್ತು ಭವಿಷ್ಯ ನಿಧಿಗಳ ಬಗ್ಗೆ ನೀವು ಹೆಚ್ಚು ಜಾಗೃತೆಯಿಂದ ನಿರ್ಧಾರ ತೆಗೆದುಕೊಳ್ಳುತ್ತೀರಿ. ಉದ್ಯೋಗದಲ್ಲಿರುವ ಕನ್ಯಾ ರಾಶಿಯವರಿಗೆ ಜುಲೈ ಮತ್ತು ಆಗಸ್ಟ್ ತಿಂಗಳುಗಳಲ್ಲಿ ಮೆಚ್ಚುಗೆ ಸಿಗುವ ಸಾಧ್ಯತೆಯಿದೆ. ನೀವು ಮೌನವಾಗಿ ಮಾಡಿದ ಪರಿಶ್ರಮವನ್ನು ಹಿರಿಯರು ಗಮನಿಸುತ್ತಾರೆ. ಹೊಸ ಜವಾಬ್ದಾರಿಗಳು ಅಥವಾ ಸ್ಥಾನಮಾನದಲ್ಲಿ ಬದಲಾವಣೆ ಸಂಭವಿಸಬಹುದು. ಇದು ನಿಮ್ಮ ಸಾಮರ್ಥ್ಯದ ದೃಢೀಕರಣವಾಗುತ್ತದೆ. ವ್ಯಾಪಾರಿಗಳಿಗೆ ವರ್ಷದ 2ನೇ ಭಾಗದಲ್ಲಿ ನಿಧಾನವಾದ ಬೆಳವಣಿಗೆ ಕಾಣಿಸಿಕೊಳ್ಳುತ್ತದೆ. ಹೊಸ ಗ್ರಾಹಕರು ಬರುತ್ತಾರೆ. ಹಳೆಯ ಸಂಪರ್ಕಗಳು ಮತ್ತೆ ಚುರುಕಾಗುತ್ತವೆ. ಆದರೆ ಆತುರದ ವಿಸ್ತರಣೆ ಮಾಡುವ ಬದಲು ಗುಣಮಟ್ಟದ ಮೇಲೆ ಗಮನ ಹರಿಸುವುದು ನಿಮಗೆ ಲಾಭಕರ. ಸಂಬಂಧಗಳ ವಿಷಯದಲ್ಲಿ ಈ ಭಾಗ ಹೆಚ್ಚು ಸಮತೋಲನ ತರುತ್ತದೆ. ನೀವು ಅತಿಯಾದ ನಿರೀಕ್ಷೆಗಳನ್ನು ಬಿಡಲು ಆರಂಭಿಸುತ್ತೀರಿ. ಇದರಿಂದ ಅನಾವಶ್ಯಕ ಅಸಮಾಧಾನಗಳು ಕಡಿಮೆಯಾಗುತ್ತವೆ. ನಿಮ್ಮ ಮೌಲ್ಯವನ್ನು ಗೌರವಿಸುವವರೊಂದಿಗೆ ಸಂಬಂಧ ಗಟ್ಟಿಯಾಗುತ್ತದೆ. ವಿವಾಹಿತ ಕನ್ಯಾ ರಾಶಿಯವರಿಗೆ ದಾಂಪತ್ಯ ಜೀವನದಲ್ಲಿ ಸಹಕಾರ ಹೆಚ್ಚಾಗುತ್ತದೆ. ಸಮಸ್ಯೆಗಳನ್ನು ವಿಶ್ಲೇಷಿಸುವ ಬದಲು ಪರಿಹಾರ ಕಂಡುಕೊಳ್ಳುವ ಮನಸ್ಥಿತಿ ಮೂಡುತ್ತದೆ. ಪರಸ್ಪರ ಬೆಂಬಲದಿಂದ ಸಂಬಂಧ ಮತ್ತಷ್ಟು ಬಲವಾಗುತ್ತದೆ. ಅವಿವಾಹಿತರಿಗೆ ಈ ಸಮಯದಲ್ಲಿ ಹೊಸ ಪರಿಚಯ ಸಾಧ್ಯತೆ ಇದೆ, ಆದರೆ ನೀವು ಆತುರಪಡದೆ ಸಮಯ ತೆಗೆದುಕೊಳ್ಳುತ್ತೀರಿ. ಸ್ನೇಹದಿಂದ ಆರಂಭವಾಗುವ ಸಂಬಂಧ ಭದ್ರತೆಯ ಭಾವನೆ ನೀಡುತ್ತದೆ. ನಿಮ್ಮ ಬುದ್ಧಿ ಮತ್ತು ಹೃದಯ ಎರಡಕ್ಕೂ ಸಮಾಧಾನ ನೀಡುವ ಆಯ್ಕೆ ನೀವು ಮಾಡುತ್ತೀರಿ. ಕನ್ಯಾ ರಾಶಿಯ ಮಹಿಳೆಯರಿಗೆ ಈ ಅವಧಿಯಲ್ಲಿ ಸ್ವಯಂ ವಿಶ್ವಾಸ ಹೆಚ್ಚಾಗುತ್ತದೆ. ನೀವು ನಿಮ್ಮ ಸಾಮರ್ಥ್ಯವನ್ನು ಪ್ರಶ್ನಿಸುವುದನ್ನು ಕಡಿಮೆ ಮಾಡುತ್ತೀರಿ. ಸ್ವಂತ ಗುರಿಗಳು ಮತ್ತು ಆಸಕ್ತಿಗಳ ಕಡೆ ಗಮನ ಹರಿಸಲು ಆರಂಭಿಸುತ್ತೀರಿ. ಇದು ನಿಮ್ಮ ವೈಯಕ್ತಿಕ ಬೆಳವಣಿಗೆಯ ಪ್ರಮುಖ ಹಂತ. ಆಧ್ಯಾತ್ಮದ ವಿಷಯದಲ್ಲಿ ವರ್ಷದ 2ನೇ ಭಾಗದಲ್ಲಿ ಒಳಗಿನ ಶಾಂತಿ ಹೆಚ್ಚಾಗುತ್ತದೆ. ಅತಿಯಾದ ಚಿಂತನೆ ಕಡಿಮೆಯಾಗುತ್ತದೆ. ನೀವು ಪ್ರಸ್ತುತ ಕ್ಷಣದಲ್ಲಿ ಬದುಕುವುದನ್ನು ಕಲಿಯುತ್ತೀರಿ. ಇದು ನಿಮ್ಮ ಮನಸ್ಸಿಗೆ ಆಳವಾದ ನೆಮ್ಮದಿ ನೀಡುತ್ತದೆ. ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳುಗಳಲ್ಲಿ ನಿಮ್ಮ ಜೀವನದ ದಿಕ್ಕು ಮತ್ತಷ್ಟು ಸ್ಪಷ್ಟವಾಗುತ್ತದೆ. ಹಿಂದೆ ಗೊಂದಲವಾಗಿದ್ದ ವಿಷಯಗಳಿಗೆ ಉತ್ತರಗಳು ದೊರೆಯುತ್ತವೆ. ನಿಮ್ಮ ನಿರ್ಧಾರಗಳಲ್ಲಿ ದೃಢತೆ ಬರುತ್ತದೆ. ವರ್ಷದ ಕೊನೆಯಲ್ಲಿ ಕನ್ಯಾ ರಾಶಿಯವರು ತಮ್ಮಲ್ಲಾದ ಬದಲಾವಣೆಯನ್ನು ಸ್ಪಷ್ಟವಾಗಿ ಕಾಣುತ್ತಾರೆ. ನೀವು ಇನ್ನೂ ಸೂಕ್ಷ್ಮವಾಗಿಯೇ ಇರುತ್ತೀರಿ, ಆದರೆ ಈಗ ಆ ಸೂಕ್ಷ್ಮತೆ ನಿಮ್ಮ ಆತಂಕವಲ್ಲ, ಅದು ನಿಮ್ಮ ಶಕ್ತಿ. 2026 ಕನ್ಯಾ ರಾಶಿಯವರಿಗೆ ಶಾಂತ ಆದರೆ ಬಲವಾದ ರೂಪಾಂತರದ ವರ್ಷ. ನಿಧಾನವಾಗಿ ಆದರೆ ದೃಢವಾಗಿ ನೀವು ನಿಮ್ಮ ಜೀವನವನ್ನು ಸರಿಯಾದ ದಾರಿಯಲ್ಲಿ ಕಟ್ಟಿಕೊಳ್ಳುವ ವರ್ಷ. 2026ರ ಕೊನೆಯ ಹಂತಕ್ಕೆ ಬಂದಾಗ ಕನ್ಯಾ ರಾಶಿಯವರ ಜೀವನದಲ್ಲಿ ಆಂತರಿಕ ಪಕ್ವತೆ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತದೆ. ವರ್ಷಪೂರ್ತಿ ನಡೆದ ಆತ್ಮಪರಿಶೀಲನೆ, ಶ್ರಮ ಮತ್ತು ಶಾಂತ ನಿರ್ಧಾರಗಳು ಈಗ ನಿಮ್ಮ ವ್ಯಕ್ತಿತ್ವದಲ್ಲಿ ಸ್ಥಿರತೆಯಾಗಿ ರೂಪುಗೊಳ್ಳುತ್ತವೆ. ನೀವು ಇನ್ನು ಮುಂದೆ ನಿಮ್ಮ ಮೌಲ್ಯವನ್ನು ಇತರರ ಮೆಚ್ಚುಗೆಯಿಂದ ಅಳೆಯುವುದಿಲ್ಲ. ನಿಮ್ಮೊಳಗಿನ ತೃಪ್ತಿಯೇ ನಿಮ್ಮ ಅಳತೆಯಾಗುತ್ತದೆ. ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ನಿಮ್ಮ ಜೀವನದಲ್ಲಿ ನಿಧಾನವಾದ ಆದರೆ ಗಾಢವಾದ ಸಮಾಧಾನದ ಭಾವನೆ ಉಂಟಾಗುತ್ತದೆ. ಹಿಂದೆ ಕಾಡುತ್ತಿದ್ದ ಅನೇಕ ಪ್ರಶ್ನೆಗಳು ಈಗ ಅಷ್ಟೊಂದು ತೀವ್ರವಾಗಿರುವುದಿಲ್ಲ. ಎಲ್ಲ ಪ್ರಶ್ನೆಗಳಿಗೆ ತಕ್ಷಣ ಉತ್ತರ ಬೇಕೆಂಬ ಒತ್ತಡವನ್ನು ನೀವು ಬಿಡುತ್ತೀರಿ. ಇದುವೇ ನಿಮ್ಮ ಮಾನಸಿಕ ಸ್ವಾತಂತ್ರ್ಯ. ಉದ್ಯೋಗ ಮತ್ತು ವೃತ್ತಿಯಲ್ಲಿ ಈ ಸಮಯದಲ್ಲಿ ನಿಮ್ಮ ಸ್ಥಿತಿ ದೃಢವಾಗಿರುತ್ತದೆ. ನೀವು ಮಾಡಿದ ನಿರಂತರ ಶ್ರಮದ ಫಲವಾಗಿ ನಿಮ್ಮ ಸ್ಥಾನಮಾನ ಭದ್ರವಾಗುತ್ತದೆ. ದೊಡ್ಡ ಬದಲಾವಣೆಗಳಿಲ್ಲದಿದ್ದರೂ ಸ್ಥಿರತೆ ಮತ್ತು ವಿಶ್ವಾಸ ಹೆಚ್ಚಾಗುತ್ತದೆ. ಕೆಲವರಿಗೆ ತಮ್ಮ ಕೆಲಸದಲ್ಲಿ ಮಾರ್ಗದರ್ಶಕರಾಗುವ ಅವಕಾಶ ಸಿಗಬಹುದು. ಇದು ನಿಮ್ಮ ಅನುಭವಕ್ಕೆ ದೊರಕುವ ಗೌರವ. ವ್ಯಾಪಾರಿಗಳಿಗೆ ವರ್ಷದ ಕೊನೆಯ ಭಾಗದಲ್ಲಿ ಲೆಕ್ಕಾಚಾರ ಮತ್ತು ಯೋಜನೆಗಳ ಮೇಲೆ ಗಮನ ಹರಿಸುವ ಅಗತ್ಯ ಇರುತ್ತದೆ. ದೊಡ್ಡ ವಿಸ್ತರಣೆಗಿಂತ ಮುಂದಿನ ವರ್ಷಗಳ ತಯಾರಿ ಮುಖ್ಯವಾಗುತ್ತದೆ. ನೀವು ಈಗ ತೆಗೆದುಕೊಳ್ಳುವ ಸಣ್ಣ ಆದರೆ ಜಾಣ ನಿರ್ಧಾರಗಳು ಮುಂದಿನ ಕಾಲದಲ್ಲಿ ದೊಡ್ಡ ಲಾಭಕ್ಕೆ ಕಾರಣವಾಗುತ್ತವೆ. ಹಣಕಾಸಿನ ವಿಷಯದಲ್ಲಿ ಈ ಹಂತದಲ್ಲಿ ನೆಮ್ಮದಿ ಕಾಣಿಸಿಕೊಳ್ಳುತ್ತದೆ. ಆದಾಯ ಮತ್ತು ಖರ್ಚಿನ ನಡುವೆ ಸಮತೋಲನ ಸಾಧಿಸಲು ನೀವು ಯಶಸ್ವಿಯಾಗುತ್ತೀರಿ. ಅತಿಯಾದ ಭಯವೂ ಇಲ್ಲ, ಅತಿಯಾದ ನಿರ್ಲಕ್ಷ್ಯವೂ ಇಲ್ಲ. ನಿಮ್ಮ ಹಣದ ಬಗ್ಗೆ ನಿಮ್ಮಲ್ಲಿ ಆರೋಗ್ಯಕರ ಮನೋಭಾವ ಮೂಡುತ್ತದೆ. ಸಂಬಂಧಗಳ ವಿಷಯದಲ್ಲಿ ಈ ಭಾಗ ಅತ್ಯಂತ ಶಾಂತವಾಗಿರುತ್ತದೆ. ನೀವು ಯಾರನ್ನೂ ಬದಲಾಯಿಸಲು ಪ್ರಯತ್ನಿಸುವುದನ್ನು ಬಿಡುತ್ತೀರಿ. ಇರುವ ಹಾಗೆಯೇ ಒಪ್ಪಿಕೊಳ್ಳುವ ಮನಸ್ಥಿತಿ ಮೂಡುತ್ತದೆ.
ಇದರಿಂದ ಸಂಬಂಧಗಳಲ್ಲಿ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ನಿಜವಾದ ಆತ್ಮೀಯತೆ ಬೆಳೆಯುತ್ತದೆ. ವಿವಾಹಿತ ಕನ್ಯಾ ರಾಶಿಯವರಿಗೆ ದಾಂಪತ್ಯ ಜೀವನದಲ್ಲಿ ಭರವಸೆ ಮತ್ತು ನಂಬಿಕೆ ಗಟ್ಟಿಯಾಗುತ್ತದೆ. ಮಾತಿಗಿಂತ ಮೌನದ ಸಹಕಾರ ಹೆಚ್ಚಾಗುತ್ತದೆ. ಪರಸ್ಪರ ಗೌರವವೇ ನಿಮ್ಮ ಸಂಬಂಧದ ಆಧಾರವಾಗುತ್ತದೆ. ಅವಿವಾಹಿತರಿಗೆ ಈ ಸಮಯದಲ್ಲಿ ಸ್ಪಷ್ಟತೆ ಉಂಟಾಗುತ್ತದೆ. ನೀವು ಏನು ಬೇಕು ಮತ್ತು ಏನು ಬೇಡ ಎಂಬುದು ಮನಸ್ಸಿಗೆ ಸ್ಪಷ್ಟವಾಗುತ್ತದೆ. ಒಂಟಿತನ ನಿಮಗೆ ಭಯವಾಗುವುದಿಲ್ಲ, ಅದು ನಿಮ್ಮನ್ನು ನೀವು ಅರಿಯುವ ಅವಕಾಶವಾಗುತ್ತದೆ. ಕನ್ಯಾ ರಾಶಿಯ ಮಹಿಳೆಯರಿಗೆ ವರ್ಷದ ಕೊನೆಯ ಭಾಗದಲ್ಲಿ ಸ್ವಯಂ ಗೌರವ ಹೆಚ್ಚಾಗುತ್ತದೆ. ನೀವು ನಿಮ್ಮನ್ನು ನಿರಂತರವಾಗಿ ಸಾಬೀತುಪಡಿಸಬೇಕಿಲ್ಲ ಎಂಬ ಸತ್ಯವನ್ನು ಅರಿಯುತ್ತೀರಿ. ನಿಮ್ಮ ಶಾಂತ ಶಕ್ತಿ ಮತ್ತು ಜಾಣತನವೇ ನಿಮ್ಮ ಗುರುತು ಎಂದು ಒಪ್ಪಿಕೊಳ್ಳುತ್ತೀರಿ. ಆಧ್ಯಾತ್ಮದ ವಿಷಯದಲ್ಲಿ ಈ ಹಂತದಲ್ಲಿ ಗಾಢವಾದ ನೆಮ್ಮದಿ ಅನುಭವಕ್ಕೆ ಬರುತ್ತದೆ. ಪ್ರಶ್ನೆಗಳು ಕಡಿಮೆಯಾಗುತ್ತವೆ, ಒಪ್ಪಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. ನೀವು ಜೀವನದ ಹರಿವಿನೊಂದಿಗೆ ಸಾಗಲು ಕಲಿಯುತ್ತೀರಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತು ಎಂದು ಭಾವಿಸುತ್ತೇವೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ರಾಶಿ ರಹಸ್ಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.